ಫೈನಲ್ ಆಗಿ 10 ನಿಮಿಷ ಆಯಿತು ದಮ್ ಕಟ್ಟಕ್ಕೆ ಇಟ್ಟು ನಮ್ಮ ಸೂಪರ್ ಆದ ಪೋರ್ಕ್ ಬಿರಿಯಾನಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನಮಸ್ತೆ ಎಲ್ಲರಿಗೂ ಸುಶೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಪೋರ್ಕ್ ಬಿರಿಯಾನಿಗೆ ಒಂದು 8 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ನನ್ನ ಹತ್ರ ಶುಂಠಿ ಇರಲಿಲ್ಲ, ಹಾಗಾಗಿ ಪೇಸ್ಟನ್ನೇ ಬಳಸಿ ಸ್ವಲ್ಪ ಮೊಸರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. 1.5 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಥರ ರುಬ್ಬಿ ಹಾಕ್ಕೊಂಡ್ರೆ ಪುದೀನನ. ಈ ಪಲಾವ್ ಸಾಮಗ್ರಿಗಳು ಏನಿದೆ ಅದನ್ನೆಲ್ಲ ಹುರಿಯೋದು ಬೇಡ, ಹಾಗೆಯೇ ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೋರ್ಕ್ ಬಿರಿಯಾನಿಗೆ ಹಾಕೊಳ್ಳೋಕ್ಕೆ ಫ್ರೈಡ್ ಆನಿಯನನ್ನು ರೆಡಿ ಮಾಡ್ಕೋಬೇಕು. ನಾನು 3 ಆನಿಯನನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದು 1 kg ಪೋರ್ಕನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಪೀಸಸ್ ಮಾಡ್ಕೊಂಡು ಬರಬೇಕು. ಆಯಿಲ್ ಎಂತ ಹಾಕೊಳ್ಳೋದು ಬೇಡ, ತುಪ್ಪ ಕೊನೆಗೆ ಹಾಕ್ಕೊಂಡ್ರೆ ಆಯಿತು. ಯಾಕೆಂತೇಳಿದರೆ ಇದರಲ್ಲೇ ಒಂದೊಂದು ಸರಿ ಆಯಿಲ್ ಬಿಡುತ್ತೆ. ಈ ಥರ ಪೀಸಸ್ ಇದ್ದರೆ ಸ್ವಲ್ಪ ಆಯಿಲ್ ಬಿಡುವ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪನೂ ಆಯಿಲ್ ಹಾಕ್ಕೊಳ್ಳದೆ ಬೇಯಿಸ್ಕೊಳ್ಳೋಣ. ಇವಾಗ ಮಸಾಲೆ ಹಾಕಿ ಕಲಿಸ್ಕೊಳ್ಳೋಣ. ನಾವು ರುಬ್ಬಿಟ್ಕೊಂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನಿದೆ, ಹಸಿರು ಮೆಣಸಿನಕಾಯಿ ಹಾಕಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೋರ್ಕ್ ಕರಿ ಮಾಡಿ ಅಪ್ಲೋಡ್ ಮಾಡಿದಾಗ ಯಾರೋ ನನಗೆ ಕಮೆಂಟಲ್ಲಿ ಕೇಳಿದ್ರಿ, ಆಯಿಲ್ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆಯಿಲ್ ತೆಗ್ದಿಲ್ಲ ನೀವು ಅಂತ. ಖಂಡಿತವಾಗ್ಲೂ ಅದು ಕೂಡ ನನಗೂ ಗೊತ್ತು. ನಾನು ತೊಗೊಂಡಿರುವ ಮಾಂಸದಲ್ಲಿ ಆಯಿಲ್ ಇರಲಿಲ್ಲ, ಹಾಗಾಗಿ ನಾನು ಆಯಿಲನ್ನು ತೆಗೆದಿರಲಿಲ್ಲ. ಇದರಲ್ಲಿ ಬರುವ ತುಪ್ಪನ ತೆಗಿಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಹೌದು. ಜಾಸ್ತಿ ಎಣ್ಣೆ ಇದ್ದರೆ ನಾನು ಕೂಡ ತೆಗೆದೇ ಮಾಡಿಕೊಳ್ಳುವಂಥದ್ದು. ಹುರಿದ ಜೀರಿಗೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ 2 ಚಮಚದಷ್ಟು ಇದೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಚಮಚದಷ್ಟು ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಅನ್ನ ಬೇಯಿಸ್ಕೊಳ್ಳುವಾಗನೂ ಉಪ್ಪು ಸೇರಿಸ್ಕೊಂಡಿದ್ವಿ ನಾವು. 1.5 ಚಮಚದಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಿ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಬಿರಿಯಾನಿ ಮಾಡಿಕೊಳ್ಳುವಂಥದ್ದು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು ಇವತ್ತು ತೊಗೊಂಡಿರುವಂಥ ಪೋರ್ಕಲ್ಲಿ ಕೂಡ ಅಷ್ಟೊಂದು ಆಯಿಲ್ ಬರುವಂಥ ಪೀಸಸ್ ಇಲ್ಲ, ನೋಡಿನೇ ತೊಗೊಂಡಿದ್ದೀನಿ. ಈ ರೀತಿಯಲ್ಲಿ ಕಲಸಿ ಅರ್ಧ ಗಂಟೆ ಇಡೋಣ. ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ಳೋದು ಮರ್ತೆ, ಇವಾಗ ನೆನಪಾಯಿತು, ಹಾಕ್ಕೊಳ್ತಿದ್ದೀನಿ 1 ಚಮಚದಷ್ಟು. ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಪಾಟನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಹಾಗಾಗಿ ತುಪ್ಪ ಬೇಕಿದ್ದಲ್ಲಿ ಕೊನೆಯದಾಗಿ ಹಾಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ. 1 ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಕೂಡ ಇಟ್ಕೊಂಡಿದ್ನಲ್ವ, ಹಾಗಾಗಿ 1 ಈರುಳ್ಳಿ ಸಾಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು 1 ಹಿಡಿಯಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಬಿರಿಯಾನಿ ಮಾಡಿಕೊಂಡ್ರೆ. ನೀವು ಯಾರೆಲ್ಲ ಪೋರ್ಕ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಚೆಂದ ಫ್ರೈ ಮಾಡ್ಕೋಬೇಕು. ಈ ಹದದಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫ್ರೈ ಆಗುವಾಗ ನಾವು ಕಲಸಿಟ್ಕೊಂಡ ಪೋರ್ಕನ್ನು ಸೇರಿಸ್ಕೊಳ್ಳೋಣ. ಚೆಂದ ಬೇಯಿಸ್ಕೊಳ್ಬೇಕು. ಸಾಧಾರಣ ಒಂದು 45ರಿಂದ 50 ನಿಮಿಷ ಆದರೂ ಈ ಮಾಂಸ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಯಾಕೆಂತೇಳಿದರೆ ಆಯಿಲ್ ಬಿಡುವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ತುಪ್ಪ ಹಾಕೋಬೇಕು ಆಮೇಲೆ ಅಂತ. ಇದರಲ್ಲೇ ಚೆನ್ನಾಗಿ ಆಯಿಲ್ ಬಿಡುವಂಗೆ ಆದರೆ ನಾವು ತುಪ್ಪ ಹಾಕ್ಕೊಳ್ಳುವ ನೆಸೆಸಿಟಿ ಇಲ್ಲ. ನೀರು ಹಾಕದೆ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. 5 ನಿಮಿಷ ನೀರೆಂತ ಹಾಕೊಳ್ಳದೆ ಈ ಥರ ಬೇಯಿಸ್ಕೊಳ್ಬೇಕು. ಆಮೇಲೆ ಬಿಸಿ ನೀರು ಮಾಡಿ ಇಟ್ಕೊಂಡಿರಬೇಕು.
ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬಾರ್ದು. ಬೇಯುವಾಗ ಈ ಪೋರ್ಕಿಂದ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ಬಿಸಿ ನೀರು ರೆಡಿ ಇಟ್ಕೊಂಡಿರಬೇಕು. ಪೋರ್ಕ್ ಒಂದು 50% ಬೆಂದಾಗುವಾಗ ನಾವು ರೆಡಿ ಮಾಡಿಕೊಂಡಿದ್ದ ಬಿರಿಯಾನಿ ಮಸಾಲೆನ ಹಾಕೊಳ್ಳೋಣ. ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬಿಸಿನೀರು ಬೇಕಿದ್ರೆ ಇವಾಗ ಹಾಕ್ಕೊಳ್ಳೋಣ. ಬಿರಿಯಾನಿಗೆ ಪೋರ್ಕ್ ಚೆನ್ನಾಗಿ ಬೆಂದಿದೆ. ಆಯಿಲ್ ಏನು ಅಷ್ಟೊಂದು ಬಿಟ್ಕೊಂಡಿಲ್ಲ. ಸ್ವಲ್ಪ ತುಪ್ಪ ಹಾಕೋಬೋದು ನಾವು. ಅನ್ನ ಲೇಯರ್ ಮಾಡ್ಕೊತೀವಲ್ಲ ಆವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಒಂದು 70% ಬೆಂದ ಹೊತ್ತಿಗೆ 1.5 ಲೆಮನ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ವಿನಿಗರ್ ಆದರೂ ಸೇರಿಸ್ಕೊಳ್ಬೋದು. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡು ಆದ ಮೇಲೆ ಅನ್ನ ಹಾಕ್ಕೊಳ್ಳೋಣ. ಅನ್ನ ಹಾಕಿದ ಮೇಲೆ 10 ನಿಮಿಷ ದಮ್ ಕಟ್ಟಿದರೆ ಸಾಕಾಗುತ್ತೆ. ಕೆಳಗಡೆ ಒಂದು ಹಳೆಯ ಕಬ್ಬಿಣದ ಹೆಂಚಿಟ್ಕೊಂಡು ಈ ಪಾತ್ರನ ಅದರ ಮೇಲೆ ಇಟ್ಕೋಬೇಕು. ಆವಾಗ ತಳ ಹತ್ತಲ್ಲ ಅಂತಷ್ಟೇ. ಈ ಥರ ಕಬ್ಬಿಣ ಹೆಂಚನ್ನು ಹಾಕ್ಕೊಂಡು ಅದರ ಮೇಲೆ ನಮ್ಮ ಬಿರಿಯಾನಿ ಪಾತ್ರನ ಇಟ್ಕೊಳ್ಳೋಣ. ಫೈನಲ್ ಆಗಿ ಪೋರ್ಕ್ ಬೆಂದಿದೆ. ಇವಾಗ ಅನ್ನ ಹಾಕ್ಕೊಳ್ಳೋಣ. ಬಾಸುಮತಿ ರೈಸಲ್ಲಿ ಏನು ಮಾಡ್ಕೊಳ್ತಾ ಇಲ್ಲ ಇವತ್ತು ನಾನು ಪೋರ್ಕ್ ಬಿರಿಯಾನಿ. ಮನೆಯಲ್ಲಿ ಯಾವ ಅಕ್ಕಿ ನಾವು ದಿನ ಬಳಕೆಗೆ ಯೂಸ್ ಮಾಡ್ತೀವಿ ಅದೇ ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಸ್ವಲ್ಪ ಉದುರಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ. ಈ ಥರ ಅನ್ನ ಮಾಡ್ಕೊಂಡಿರಬೇಕು. ಅನ್ನ ಹಾಕ್ಕೊಳ್ಳೋಣ. 2 ಲೇಯರ್ ಹಾಕ್ಕೊಳ್ತೀನಿ ನಾನು. ಅನ್ನ ಈ ಥರ ಬೇಯಿಸಿ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕ್ಕೊಂಡು ಫ್ರೈಡ್ ಆನಿಯನನ್ನು ಮೇಲ್ಗಡೆಯಿಂದ ಹಾಕೋಬೇಕು. ಇದೇ ಥರ ಇನ್ನೊಂದು ಲೇಯರ್ ಮಾಡ್ಕೊಳ್ಳೋಣ. ಅನ್ನ ಈ ಹದದಲ್ಲಿ ಉದುರಾಗಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಪಕ್ಕದಲ್ಲಿ ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ. ತುಂಬ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ನಾನು ಸ್ವಲ್ಪ ಹಾಲಿಗೆ ಅರಿಶಿನ ಪೌಡ್ರ್ ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ. ಕಲ್ಲರ್ಗಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಬೇಕಿದ್ರೆ ಯಾವ ಕಲರ್ ಬೇಕು ಅದನ್ನು ಹಾಕೋಬೋದು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು 10 ನಿಮಿಷ ದಮ್ ಕಟ್ಟೋಣ. ಸ್ವಲ್ಪ ಸೈಡಿಂದ ಕೂಡ ಕಲರ್ ಹಾಕ್ಕೊಳ್ಳೋಣ. ತಟ್ಟೆ ಮುಚ್ಚಿ ಆದ ಮೇಲೆ ನೋಡಿ, ನೀರಿರುವ ಒಂದು ಪಾತ್ರನ ಮೇಲೆ ಇಟ್ಟಿದ್ದೀನಿ ದಮ್ ಕಟ್ಟೋದಕ್ಕೆ. ಫೈನಲ್ ಆಗಿ 10 ನಿಮಿಷ ಆಯಿತು ದಮ್ ಕಟ್ಟಕ್ಕೆ ಇಟ್ಟು. ನೋಡಿ, ನಮ್ಮ ಸೂಪರ್ ಆದ ಪೋರ್ಕ್ ಬಿರಿಯಾನಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ ಈಗ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಪೋರ್ಕ್ ತಿನ್ನೋರು.
ರುಚಿಕರವಾದ ಪೋರ್ಕ್ ಬಿರಿಯಾನಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನು ಮಾಡೋದು, ಪ್ರೊಸೀಜರ್ ಜಾಸ್ತಿ ಇರುತ್ತೆ ಅಲ್ವಾ ಬಿರಿಯಾನಿ ಅಂದರೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.